ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ವಿವಿಧೆಡೆ ಭತ್ತ ಮತ್ತು ಜೋಳ ಖರೀದಿ ಕೇಂದ್ರ ಪ್ರಾರಂಭ, ನೋಂದಣಿಗೆ ಅವಕಾಶ. ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ. ಬಿಜೆಪಿ ಮುಖಂಡಕ್ಕೆ ಕರಿಯಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ, ಅವ್ಯವಸ್ಥೆ ಕಂಡು ವೈದ್ಯರಿಗೆ ತರಾಟೆ. ತಂದೆ ತಾಯಿಯ ಶ್ರಮ ನೆನಪಿಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಿ, ವಿದ್ಯಾರ್ಥಿಗಳಿಗೆ ನಾಡಗೌಡ ಸಲಹೆ. ಸಿಂಧನೂರನ್ನು ಜಿಲ್ಲಾ ಕೇಂದ್ರಕ್ಕೆ ಮೇಲ್ದರ್ಜೆಗೆ ಏರಿಸಲು ಬೆಳಗಾವಿ ಅಧಿವೇಶನದಲ್ಲಿ ಎಂಎಲ್ಸಿ ಬಸನಗೌಡ ಬಾದರ್ಲಿ ಮನವಿ. ವಾರ್ತೆಗಳ ವಿವರ. 2024-25ನೇ ಸಾಲಿನ ಮುಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆಯ ಯೋಜನೆಯಡಿಯಲ್ಲಿ ಭತ್ತ ಮತ್ತು ಜೋಳವನ್ನು ಪ್ರತಿ ಎಕರೆಗೆ 25 ಕ್ವಿಂಟಲ್ನಂತೆ ಗರಿಷ್ಠ 50 ಕ್ವಿಂಟಲ್ ಭತ್ತವನ್ನು 2300 ಹಾಗೂ ಅದರಲ್ಲಿ ಗ್ರೇಡ್ ಎ ಭತ್ತ ಕ್ವಿಂಟಲ್ಗೆ 2320ರಂತೆ, ಜೋಳ ಪ್ರತಿ ಎಕರೆಗೆ 10 ಕ್ವಿಂಟಲ್ನಂತೆ ಗರಿಷ್ಠ 150 ಕ್ವಿಂಟಲ್, ಬಿಳಿ ಜೋಳ ಹೈಬ್ರಿಡ್ ಜೋಳ 3371 ಮತ್ತು ಮಾಲ್ದಂಡಿ ಪ್ರತಿ ಕ್ವಿಂಟಲ್ಗೆ 3421ರಂತೆ ಖರೀದಿ ಮಾಡಲು ಖರೀದಿ ಕೇಂದ್ರ ತೆಗೆಯಲಾಗಿದೆ ಎಂದು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿರುವ ಅವರು, ತಾಲೂಕಿನಲ್ಲಿ 10 ಜೋಳ ಮತ್ತು ಭತ್ತದ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಅದರಲ್ಲಿ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಸುಕಲ್ಪೇಟೆ, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಾದ ಜವಳಗೇರ, ದಿದ್ದಿಗಿ, ವಲ್ಕಂದಿನ್ನಿ, ಸಿಂಧನೂರು, RH ನಂಬರ್ 2, ಅಲಬನೂರು, ಹುಡಾ, ಬಾದರ್ಲಿ ಹಾಗೂ ಗೋನವಾರದಲ್ಲಿ ಈ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿದ್ದು, ರೈತ ಬಾಂಧವರು ಸರ್ಕಾರ ಸೂಚಿಸಿರುವ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಳಲು ತಿಳಿಸಿದರು. ಬಿಜೆಪಿ ಮುಖಂಡ, ಸ್ಥಳೀಯ ವಿರೋಧ ಪಕ್ಷದ ನಾಯಕ ಕೆ ಕರಿಯಪ್ಪನವರು ಗುರುವಾರದಂದು ದಿಢೀರನೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಇತ್ತೀಚಿನ ದಿನಗಳಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಗರ್ಭಿಣಿ ಮಹಿಳೆಯರ ಅಥವಾ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದು, ತಾಲೂಕಿನಲ್ಲಿ ಕೆಲವು ಸಂಘಟನೆಗಳು ಈ ವಿಷಯದ ಕುರಿತು ಪ್ರತಿಭಟನೆ ನಡೆಸಿದ್ದು, ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ. ಗುರುವಾರದಂದು ಸಾರ್ವಜನಿಕ ಆಸ್ಪತ್ರೆಗೆ ಬಿಜೆಪಿ ಮುಖಂಡ ಹಾಗೂ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಕೆ ಕರಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಪರ್ಯಾಸ ಏನೆಂದರೆ, THO ಅಯ್ಯನಗೌಡ ಹಾಗೂ CEO ನಾಗರಾಜ್ ಕಾಟ್ವಾ ಇವರು ಕಾಣುತ್ತಿರಲಿಲ್ಲ. ಈ ಹಿನ್ನೆಲೆ ಆಸ್ಪತ್ರೆಯ ವೈದ್ಯರು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾದರು. ಈ ವೇಳೆ ಹನುಮೇಶ್ ಉಪ್ಪಾರ್, ವೆಂಕೋಬ ನಾಯಕ್, ರಾಮತ್ನಾಳ್, ಪರಮೇಶ್ವರಪ್ಪ, ಉಮೇಶ್ ಗೌಡ, ಮಂಜುನಾಥ್ ಗಾಡ್ಗೇರ್, ಶಿವು ಹಿರೇಮಠ್, ನಾಗರಾಜ್ ನಾಯಕ್, ಬೀರಪ್ಪ ಸೇರಿದಂತೆ ಅನೇಕರಿದ್ದರು. ಸರ್ಕಾರದವ್ರು ಏನಾದ್ರು ಪರಿಹಾರ ಏನಾಗಿಲ್ಲ. ಅವು ಏನು ಬರ್ಕೊಟ್ಟು ಚೀಟಿ ಇದೆಯಮ್ಮ, ಏನೇನಾಗದು ಅಂತ ನಾವು ಚೀಟಿ ತಂದು ಕೊಡಮ್ಮ. ಅವ್ರು ಏನು ಬರ್ದಾರ ನೋಡ್ತೀವಿ. ಏನು ಮಾಡೋಕ್ಕಾಗಲ್ಲ, ನಾವು ಈ ನೌಕರಿನೇ ಬಿಟ್ಬಿಡ್ತೀವಿ ಅಂತಾರೆ. ಅಂದ್ರೆ ಇವ್ರ ಹಾಸ್ಪಿಟ್ಲ್ ಇವರೇ ನಡೆಸ್ಯಾರ, ಇವರೇ ಕಟ್ಟಿಸ್ಯಾರ ಅಂತಲೂ ಗೊತ್ತಾಗ್ತಾ ಇಲ್ಲ ಈಗ ಡಾಕ್ಟರ್ಗಳು. ಇವ್ರು ಹಿಂದೇನೋ ಇವರೇ ಇದ್ರು, ಈಗ ಮುಂದೆ ಇವರೇ ಇರ್ತಾರೆ. ಇವ್ರು ಇರಲಿಲ್ಲ ಅಂದ್ರೆ ಹಾಸ್ಪಿಟ್ಲ್ ಬಂದಾಗುತ್ತೆ ಅನ್ನೋ ರೇಂಜಿಗೆ ಮಾತಾಡ್ತಾ ಇದಾರೆ. ಇವರು ಬಂದ ಅಂದ್ಬಿಡು, ಅವ್ರು ಅಂತಂದ್ರೆ ಬಂದ ಅಲ್ಲಿ ಸರ್ಕಾರ ನೋಡುತ್ತಾರೆ. ಅಲ್ಲಣ್ಣ, ಇವ್ರು ಅಷ್ಟು ಭಯ ವಹಿಸಾಗತ್ತಾರೆ ಎಲ್ಲರಿಗೂ. ನಾವು ಹೋರಾಟ ಕುಂತ್ಕೊಂಡು ನಾವು ಆರಾಮಿಲ್ಲ ಅಂತ ನಮ್ಮ ಮಂಜು ಪೂರ ಸೀರಿಯಸ್ ಆಗಿ BP ಲೋ ಆಗಿ ಶುಗರ್ ಲೆವೆಲ್ ಪೂರ ಡೌನ್ ಆದ್ಮೇಲೆ ಅದು ಪೊಲೀಸವರೇ ಬಂದು ಕರ್ಕೊಂಡ್ಬಂದ್ರು ಹೊರತು ಇವ್ರು ಯಾರು ಬರಲಿಲ್ಲ ಅಣ್ಣ. ಹಾಸ್ಪಿಟ್ಲಿಗೆ ಪೊಲೀಸವರೇ ಬಂದು ಅಡ್ಮಿಟ್ ಮಾಡಿದ್ರು. ಉಪವಾಸ CM ನಾಗರಾಜ್ ಇವತ್ತಿನ ದಿವಸ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಬಾಣಂತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ 1 ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ, ಬಳ್ಳಾರಿ ಇರ್ಬೋದು, ನಮ್ಮ ರಾಯಚೂರು ಮತ್ತು ಚಿನ್ನೂರಲ್ಲಿ ಕೂಡ 4 ಸಾವಾಗಿರ್ತವೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ದು ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಕಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ. ತಾಯಿಯ ಮಮತೆ, ತಂದೆಯ ಶ್ರಮದಿಂದ ನೀವಿಲ್ಲಿ ಓದುತ್ತಿದ್ದೀರಿ. ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿದ್ದೇ ಆದರೆ ನೀವು ಕಷ್ಟಪಟ್ಟು ಇಷ್ಟದಿಂದ ಓದಿದ್ದು ಕೂಡ ನೆನಪಿನಲ್ಲಿ ಉಳಿದು ಉತ್ತಮ ಶ್ರೇಣಿಯಲ್ಲಿ ನೀವೆಲ್ಲ ಪಾಸ್ ಆಗಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಮಾಜಿ ಸಚಿವರು ಹಾಗೂ KOF ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ತಿಳಿಸಿದರು.
ನಗರದ ಬಪ್ಪೂರ್ ರಸ್ತೆಯಲ್ಲಿರುವ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಾಯಿಯ ಮಮತೆಯ ಮಡಿಲನ್ನು, ತಂದೆಯ ಬೆವರಿನ ಶ್ರಮವನ್ನು ನೆನಪಿಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಈಗಿನ ಯುವ ಪೀಳಿಗೆ ಕೃಷಿಯಿಂದ ದೂರವಿದ್ದಾರೆ. ನೀವು ನೆನಪಿಟ್ಟುಕೊಳ್ಳಿ, ಇಂದಲ್ಲ ನಾಳೆ ಕೃಷಿಯನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲ. ದೇಶದಲ್ಲಿ ಅನೇಕ ಉನ್ನತ ಹುದ್ದೆಯಲ್ಲಿದ್ದವರು ಲಕ್ಷಾಂತರ ಸಂಬಳ ಬಿಟ್ಟು ಹುದ್ದೆಯನ್ನು ತ್ಯಜಿಸಿ ಕೃಷಿ ಮಾಡಲು ಬಂದಿರುವುದನ್ನು ಕೂಡ ನಾವು ಕಾಣುತ್ತಿದ್ದೇವೆ. ನೀವೆಲ್ಲ ಮುಂದೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕಾಯುತ್ತಿದ್ದೀರಿ. ಬಡವರಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವರಾಗಿಯೇ ಸತ್ತರೆ ಅದು ಮಹಾ ತಪ್ಪು. ಇದರ ಅರ್ಥ ಪ್ರತಿಯೊಬ್ಬರ ಮುಂದೆ ಅವಕಾಶಗಳು ಬರುತ್ತವೆ. ಬಂದ ಅವಕಾಶಗಳನ್ನು ಬಳಸಿಕೊಂಡಾಗ ಮಾತ್ರ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ದೇಶದಲ್ಲಿ ಸರ್ವೆಯಾಗಿದೆ, ಯಾರು ಕೃಷಿಯ ಜೊತೆಗೆ ಉಪಕಸುಬು ಮಾಡುತ್ತಿದ್ದಾರೆ ಅಂತಹ ರೈತರ ಆತ್ಮಹತ್ಯೆ ಆಗಿಲ್ಲ. ಕೋಳಿ ಸಾಕಾಣಿಕೆ, ಕುರಿ, ಮೇಕೆ, ಪಶು ಮತ್ತು ಮೀನು ಸಾಕಾಣಿಕೆ ಹೀಗೆ ಅನೇಕ ಉಪಕಸುಬುಗಳನ್ನು ಮಾಡಿಕೊಳ್ಳದಿರುವ ಅನೇಕ ರೈತರು ಕೃಷಿಯೊಂದನ್ನೇ ನಂಬಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಯಾಕೆಂದರೆ ಕೃಷಿ ಅವಲಂಬಿತವಾಗಿರುವುದು ನಿಸರ್ಗದ ಮೇಲೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ಇನ್ನೇನು ಭತ್ತ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ದಿಢೀರ್ ಅಂತ ಅಕಾಲಿಕ ಮಳೆ ಬಂದು ನಾಶ ಮಾಡಿದೆ. ಹಾಕಿದ ಖರ್ಚು ವೆಚ್ಚ ವಾಪಸ್ ಬರುವುದಿಲ್ಲ. ಬದುಕಬೇಕೆಂದರೆ ಪ್ರತಿ ರೈತರು ಕೃಷಿಯ ಜೊತೆಗೆ ಉಪಕಸುಬುಗಳನ್ನು ಮಾಡಿಕೊಂಡಿದ್ದರೆ ಮಾತ್ರ ಸಾಧ್ಯ ಎಂದರು. ಅವಕಾಶಕ್ಕಾಗಿ ನೀವು ಕಾಯಬೇಕು. ಬಂದ ಅವಕಾಶ ಹೋಗುವಾಗ ನೀವು ಸುಮ್ಮನೆ ಇದ್ದರೆ ನೀವು ಅಲ್ಲೇ ಇರ್ತೀರಿ, ಬಡವರಾಗಿ ಇರ್ತೀರಿ. ನಿಮಗೆ ಬಂದ ಅವಕಾಶಗಳನ್ನು ಬಳಸಿಕೊಂಡ್ರೆ ನೀವು ನಿಮ್ಮ ಬದುಕನ್ನು ಉತ್ತಮವಾಗಿ ಕಟ್ಟಬಲ್ಲರಿ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಇಲ್ಲಿ ಬಂದಿದ್ದೀರಿ, ತಾಯಿಯ ಮಮತೆಯ ಮಡಿಲನ್ನು, ತಂದೆಯ ಬೆವರಿನ ಶ್ರಮವನ್ನು ನೆನಪಿಟ್ಟುಕೊಳ್ಳಿ. ಅದನ್ನು ನೆನಪಿಟ್ಟುಕೊಂಡಾಗ ಮಾತ್ರ ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೌದಲ್ಲ? ತಾಯಿಯ ಮಮತೆ, ತಂದೆಯ ಶ್ರಮ, ದುಡಿದಿದ್ದಾನೆ, ಅಲ್ಲಿ ಬೆವರು ಸುರಿಸಿದ್ದಾನೆ, ಅದು ನಿಮ್ಮನ್ನು ಇಲ್ಲಿ ಓದಿಸಕ್ಕೆ ಕಳಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ನಿದ್ದೆ ಮಾಡಿದರೆ ನಿಮಗೆ ನೆನಪಿರ್ತದೆ. ಕೆಲವರಂತ ನಾವು ಓದಿದ್ದನ್ನು ನೆನಪಿರೋದಿಲ್ಲ. ಇದನ್ನು ನೆನಪಿಟ್ಟುಕೊಂಡವರಿಗೆ ಅದು ನೆನಪಿರ್ತದೆ. ಅದನ್ನು ನೆನಪಿಟ್ಕೋಬೇಕು ನೀವು. ಇವತ್ತು ಸಮಾಜದಲ್ಲಿ ತಂದೆ ತಾಯಿಗಳೆಲ್ಲ ದೂರ ಇಟ್ಟು ಹೋಗೋರನ್ನ ಭಾಳ ನೋಡ್ತೇವೆ. ನಂತರ ಹಿರಿಯ ರೈತ ಮುಖಂಡರಾದ ಜಿ ಶರಣೇಗೌಡ ಗೊರೆಬಾಳ್ ಮಾತನಾಡಿ, ರೈತನ ಮನಶುದ್ಧ, ತನುಶುದ್ಧ, ಧನಶುದ್ಧ ಎಂದು 12ನೇ ಶತಮಾನದ ಬಸವಾದಿ ಶರಣರು ನುಡಿದಿದ್ದಾರೆ. ರೈತ ಅನ್ನುವ ಪದಕ್ಕೆ ಅದ್ಭುತವಾದ ಶಕ್ತಿ ಇದೆ. ಈ ಕಾರಣಕ್ಕೆ ರೈತ ಕುಲಕ್ಕೆ ಧ್ವನಿಯಾಗಿ ನಿಂತವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಇಂಗ್ಲೆಂಡಿನಲ್ಲಿ ಕೆಲಸ ಮಾಡುತ್ತಿದ್ದರು. ಇಲ್ಲಿ ಸಾಧನೆ ಮಾಡುವುದು ಏನಿಲ್ಲ, ಇಡೀ ದೇಶಕ್ಕೆ ಅನ್ನ ಕೊಡುವ ರೈತರ ಮನೆಗಳು ಜಪ್ತಿಯಾಗುವುದನ್ನು ತಪ್ಪಿಸಬೇಕೆಂದು ಕೆಲಸ ಬಿಟ್ಟು ಬಂದು ರಾಜ್ಯದ ಅನ್ನದಾತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು 1984ರಲ್ಲಿ ರೈತ ಸಂಘವನ್ನು ಕಟ್ಟಿದವರು. 1987ರಲ್ಲಿ ಗೊರೆಬಾಳಕ್ಕೆ ಬಂದು ರೈತರ ಮನೆಗಳು ಜಪ್ತಿಯಾಗುವುದನ್ನು ತಡೆದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಜನಸಂಖ್ಯೆ 33 ಕೋಟಿ. ಜವಾಹರಲಾಲ್ ನೆಹರು ಅವರು ಹೊರದೇಶದಿಂದ ಗೋಧಿ, ಹಾಲಿನ ಪೌಡರ್, ಎಣ್ಣೆ ತರಿಸಿ ದೇಶಕ್ಕೆ ಹಂಚುತ್ತಿದ್ದರು. ಈಗಿನ ಜನಸಂಖ್ಯೆ 140 ಕೋಟಿ ಇದ್ದರೂ ಸಹ ಕೃಷಿ ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಭಾರತ ದೇಶ ರೈತರ ಪರಿಶ್ರಮದಿಂದ ಸ್ವಾವಲಂಬನೆ ಸಾಧಿಸಿದೆ. ಯಾಂತ್ರಿಕವಾಗಿ ಎಷ್ಟೇ ಮುಂದುವರಿದರೂ ಸಹ ಆಹಾರ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸದೇ ಇದ್ದರೆ ಹೊಟ್ಟೆಗೆ ಹಿಟ್ಟು ಸಿಗುತ್ತಿರಲಿಲ್ಲ. ಆದರೂ ಕೂಡ ಈ ಸಮಾಜದಲ್ಲಿ ರೈತನಿಗೆ ಬೆಲೆ ಇಲ್ಲ ಎಂದು ವಿಷಾದ ವ್ಯಕ್ತಪಡಿಸಿ ಕೃಷಿ, ಸಾವಯವ, ಹೈನುಗಾರಿಕೆ ಕುರಿತು ವಿಷಯ ಮಂಡನೆ ಮಾಡಿದರು. ಆತನ ತನು ಶುದ್ಧ, ಧನ ಶುದ್ಧ, ಮನಶುದ್ಧ. ನೋಡ್ರಿ, ರೈತನ ಪಾದವ ತೋರಯ್ಯ ಎನಗಂತೇಳಿ 12ನೇ ಶತಮಾನದ ಬಸವಾದಿ ಶರಣರು ಹೇಳಿರ್ಬೇಕಂದ್ರೆ, ರೈತ ಅಂತಕ್ಕಂಥ ಪದಕ್ಕೆ ಎಷ್ಟು ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ. ಆ ಕಾರಣ ನಾನೇನು ಈ ಮುಂಚೆ ಹಸಿರು ಶಾಲೆ ಹಾಕಿದ್ದೀನಲ್ಲ, ಈ ಸಂದರ್ಭದಲ್ಲಿ ರೈತ ಕುಲಕ್ಕೆ ಧ್ವನಿ ಕೊಟ್ಟಂತ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ಇಂಗ್ಲೆಂಡಿನಲ್ಲಿ ಲಾ ಲೆಕ್ಚರರ್ ಆಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಯೋಚನೆ ಮಾಡಿದರು, ನಾನು ಇಲ್ಲಿ ಒಬ್ಬ ನೌಕರಿ ಮಾಡಿ ಸಾಧನೆ ಮಾಡುವಂಥದ್ದೇನಿಲ್ಲ, ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಮನೆ ಜಪ್ತಿ ಆಗ್ತಾ ಇದ್ದಾವೆ,
ದಿವಂಗತ ರಾಜಾರಾಮರಾವ್ ನಾಡಗೌಡ ಸ್ಮಾರಕ ದತ್ತಿ, ದಿವಂಗತ ಹನುಮನಗೌಡ ನೆಟೆಕಲ್ ಗೊರೆಬಾಳ ದತ್ತಿ, ದಿವಂಗತ ಬಲಸು ಸುಬ್ಬರಾವ್ ದತ್ತಿ, ದಿವಂಗತ ಹನುಮನಗೌಡ ನಾಗರಬೆಂಚಿ ದತ್ತಿ ಹೆಸರಿನಲ್ಲಿ ವೆಂಕಟರಾವ್ ನಾಡಗೌಡ ಜವಳಗೆರ, ವೀರೇಶ್ ನೆಟೆಕಲ್ ಗೊರೆಬಾಳ್, ಬಲಸು ಸುಬ್ರಹ್ಮಣ್ಯಂ ಬಂಗಾರಿ ಕ್ಯಾಂಪ್, ಅನ್ನಪೂರ್ಣಮ್ಮ ನಾಗರಬೆಂಚಿ ಮುಳ್ಳೂರು ಕ್ಯಾಂಪ್ ದತ್ತಿದಾನಿಗಳಾಗಿದ್ದಾರೆ. ಪತ್ರಕರ್ತ ಪ್ರಹ್ಲಾದ್ ಗುಡಿ, ಪಿ ರುದ್ರಪ್ಪ ಕುರ್ಕುಂದಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ನ್ಯಾಷನಲ್ ಪದವಿ ಕಾಲೇಜಿನ ಅಧ್ಯಕ್ಷ ಅಶೋಕ್ ಬೆನ್ನೂರ್, ಉಪಾಧ್ಯಕ್ಷ ಚಂದ್ರಶೇಖರ್ ಬೆನ್ನೂರ್, ಪಾಟೀಲ್ ಶಿಕ್ಷಣ ಸಂಸ್ಥೆಯ RC ಪಾಟೀಲ್, ಪತ್ರಕರ್ತ ಶರಣಪ್ಪ ಬೇರಿಗೆ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ದೊಡ್ಡ ತಾಲೂಕಾಗಿದ್ದು ಸರಿಸುಮಾರು 4 ಲಕ್ಷ ಜನ ಇದ್ದು ಜಿಲ್ಲೆಗೆ 100 ಕಿಲೋಮೀಟರ್ ಅಂತರವಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಲು ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಸಭಾಪತಿ ಮತ್ತು ಕಂದಾಯ ಸಚಿವರಿಗೆ ಹಾಗೂ ಸರ್ಕಾರದ ಗಮನ ಸೆಳೆದರು. ನವಸಂಕಲ್ಪ ನವಸಿಂಧನೂರು ಧ್ಯೇಯ ವಾಕ್ಯದಡಿಯಲ್ಲಿ ಬೆಳಗಾವಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನದಲ್ಲಿ ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರ ಸ್ಥಾನವನ್ನಾಗಿ ಮೇಲ್ದರ್ಜೆಗೇರಿಸಲು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿಯವರು ಸಮಿತಿ ರಚಿಸುವ ಕುರಿತು ಕಂದಾಯ ಸಚಿವರ ಹಾಗೂ ಸರ್ಕಾರದ ಗಮನ ಸೆಳೆಯುವುದರ ಮೂಲಕ ಅಧಿವೇಶನದಲ್ಲಿ ಮಾತನಾಡಿದರು. ಬಸನಗೌಡ ಬಾದರ್ಲಿ ಕಾಲ್ ಮಾಡಬೇಕು, ಅಷ್ಟು ಓದ್ಬಿಡಿ. ಗಮನ ಸೆಳೆಯುವ ಸೂಚನಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಭಾಪತಿಗಳಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಸಿಂಧನೂರು ತಾಲೂಕನ್ನು ಜಿಲ್ಲಾ ಕೇಂದ್ರ ಸ್ಥಾನ ಮೇಲ್ದರ್ಜೆಗೇರಿಸಲು ಸಮಿತಿ ರಚನೆ ಕುರಿತು ಮಾನ್ಯ ಕಂದಾಯ ಸಚಿವರಿಗೆ ಗಮನ ಸೆಳೆಯಲು ಬಯಸ್ತೇನೆ. ಸಚಿವರು ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಕೊಟ್ಟಿದ್ದೇವೆ. ಅದ್ರ ಮೇಲೆ ಇನ್ನೇನಾದರೂ ಸ್ಪಷ್ಟೀಕರಣ ಇದ್ರೆ ಕೇಳಬಹುದು. ಕೇಳಿ ಉತ್ತರ ಇನ್ನೂ ಬಂದಿಲ್ಲ ಮಾನ್ಯ ಸಚಿವರೇ. ಕೊಡಪ್ಪ ಹೋಗಿ. 2,40,000 ಮತದಾರ ಕ್ಷೇತ್ರ ಸರ್. ಅದರಲ್ಲಿ 3 ರಿಂದ 4 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ಸಿಂಧನೂರು ತಾಲೂಕನ್ನು ರಾಯಚೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಆಗಿರುವುದರಿಂದ ಜಿಲ್ಲಾ ಕೇಂದ್ರಕ್ಕೆ ತಾಲೂಕಿನ ಕೊನೆಯ ಗ್ರಾಮ ಇವತ್ತು ಜಿಲ್ಲಾ ಕೇಂದ್ರದಿಂದ 130 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಸಮಿತಿ ರಚನೆ ಮಾಡ್ಬೇಕಂತೇಳಿ ಮಾನ್ಯ ಕಂದಾಯ ಸಚಿವರಲ್ಲಿ ಮಾನ್ಯ ಸಭಾಪತಿಯವರೇ, ತಮಗೆ ನನಗಿಂತೂ ಚೆನ್ನಾಗಿ ಇತಿಹಾಸ ಗೊತ್ತಿದೆ. ಈಗಾಗಲೇ ರಾಯಚೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ಕೊಪ್ಪಳ ಜಿಲ್ಲೆಯನ್ನು ಹೊಸದಾಗಿ ಮಾಡಿದೆ. ಹಾಗೂ ರಾಯಚೂರು ಜಿಲ್ಲೆ ಈಗ ನಾವು ಒಂದೊಂದು ತಾಲೂಕನ್ನೇ ಒಂದೊಂದು ಜಿಲ್ಲೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಮಾನ್ಯ ಸಭಾಪತಿಯವರೇ, ಅವರ ಭಾವನೆಗೆ ನಂದು ಗೌರವ ಇದೆ. ಅವರ ಬೇಡಿಕೆ ಬಗ್ಗೆ ನಂದು ಬೇಡಿಕೆ ಅವ್ರು ಕೇಳೋದು ಅವರ ಹಕ್ಕಿದೆ, ಕೇಳ್ಬೋದು. ಆದರೆ ಈಗ ಒಂದೊಂದು ತಾಲೂಕು ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಜಿಲ್ಲೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟಕ್ಕೂ ಕೂಡ ಸದ್ಯಕ್ಕೆ ಹೊಸ ಜಿಲ್ಲೆಗಳನ್ನು ಮಾಡುವಂಥ ಪ್ರಸ್ತಾವ ಸದ್ಯಕ್ಕೆ ಸರ್ಕಾರದಲ್ಲಿ ಇಲ್ಲ. ಇದ್ರೂ ಕೂಡ ಇದಕ್ಕೆಲ್ಲವಕ್ಕೂ ಮೀರಿ ಭಾರತ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ನಮಗೆ. ಸೆನ್ಸಸ್ ಪ್ರಕ್ರಿಯೆ ಆರಂಭ ಆಗ್ತಾ ಇರೋದ್ರಿಂದ ಹೊಸದಾದಂಥ ಯಾವುದೇ ಘಟಕಗಳನ್ನು ರಚನೆ ಮಾಡಬಾರ್ದು ಅಂತ ಸೆನ್ಸಸ್ ಮುಗಿಯೋವರೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವೇನಾದರೂ ಸದಸ್ಯರಿಗೆ ಗೌರವ ಕೊಟ್ಟು ಮಾಡಬೇಕು ಅಂತ ವಿಚಾರ ಮಾಡಿದಲ್ಲಿ ಭಾರತ ಸರ್ಕಾರ ಸೂಚನೆ ಇರುವುದರಿಂದ ಸದ್ಯಕ್ಕೆ ಆ ಕೆಲಸ ನಾವು ಮಾಡಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಮಾನ್ಯ ಸಭಾಪತಿಯವರೇ, ಮುಂದೆ ಜಿಲ್ಲೆಗಳನ್ನು ಮತ್ತೆ ಏನಾದರೂ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಪ್ರಸಂಗ ಬಂದಾಗ ಖಂಡಿತ ಇದನ್ನು ಪರಿಶೀಲನೆ ಮಾಡ್ತೇವೆ. ಈಗಾಗಲೇ ಅನೇಕ ಜಿಲ್ಲೆಗಳು ರಾಜ್ಯದಲ್ಲಿ ಸುಮಾರು ಈಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ ಭಾರತ ಸರ್ಕಾರದಿಂದ ಇದು ಬರುವವರೆಗೆ ಮಾಡೋಕ್ಕಾಗೋದು ಅಂತೇಳಿ ನೆಕ್ಸ್ಟ್ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಇವತ್ತೇನದನ್ನ ಯಾವಾಗ ಅದನ್ನ ಪರಿಗಣಿಸ್ಬೇಕಂತ ಹೇಳಿ ಬರುತ್ತೆ ಅವತ್ತು ನಮ್ಮ ಈ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಮಾನ್ಯ ತಮ್ಮ ಮುಖಾಂತರ ಸರ್ಕಾರಕ್ಕೆ ಹಾಗೂ ಕಂದಾಯ ಸಚಿವರಿಗೆ ವಿನಂತಿ ಮಾಡಿಕೊಳ್ತೇನೆ. ಸರಿ, ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ವಿವಿಧೆಡೆ ಭತ್ತ ಮತ್ತು ಜೋಳ ಖರೀದಿ ಕೇಂದ್ರ ಪ್ರಾರಂಭ, ನೋಂದಣಿಗೆ ಅವಕಾಶ. ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ. ಬಿಜೆಪಿ ಮುಖಂಡಕ್ಕೆ ಕರಿಯಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ, ಅವ್ಯವಸ್ಥೆ ಕಂಡು ವೈದ್ಯರಿಗೆ ತರಾಟೆ. ತಂದೆ ತಾಯಿಯ ಶ್ರಮ ನೆನಪಿಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಿ, ವಿದ್ಯಾರ್ಥಿಗಳಿಗೆ ನಾಡಗೌಡ ಸಲಹೆ. ಸಿಂಧನೂರನ್ನು ಜಿಲ್ಲಾ ಕೇಂದ್ರಕ್ಕೆ ಮೇಲ್ದರ್ಜೆಗೇರಿಸಲು ಬೆಳಗಾವಿ ಅಧಿವೇಶನದಲ್ಲಿ MLC ಬಸನಗೌಡ ಬಾದರ್ಲಿ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.